ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು RA ಲೋಹಾನಿ. ಕುಂದಾಪುರ ಬಳಿಯ ಸಿದ್ದಾಪುರದ ಅರಣ್ಯದಂಚಿನ ಜನರಲ್ಲಿ ಕಳೆದ 3 ದಿನಗಳಿಂದ ಭಯ ಸೃಷ್ಟಿಸಿದ್ದ ಕಾಡಾನೆಯನ್ನು 6 ಕುಮ್ಕಿ ಆನೆಗಳು ಮತ್ತು 150 ಸದಸ್ಯರ ತಂಡದ ಕಾರ್ಯಾಚರಣೆಯ ಮೂಲಕ ಕೊನೆಗೂ ಸೆರೆ ಹಿಡಿಯಲಾಗಿದೆ. ಸಿದ್ದಾಪುರ ಪೇಟೆ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅಲೆದಾಡಿದ್ದ ಆನೆ ಗ್ರಾಮಸ್ಥರ ನಿದ್ದೆಗೆಡಿಸಿತ್ತು. ಇದರಿಂದಾಗಿ ಶಾಲೆ ಮತ್ತು ಅಂಗನವಾಡಿಗಳಿಗೆ ರಜೆ ಘೋಷಿಸಲಾಗಿತ್ತು. ಆನೆಯನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಚಿಕ್ಕಮಗಳೂರು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ತಂಡದೊಂದಿಗೆ ಕುದುರೆಮುಖ ಮತ್ತು ಶಿವಮೊಗ್ಗ ವನ್ಯಜೀವಿ ವಿಭಾಗಗಳು, ಕುಂದಾಪುರ ಪ್ರಾದೇಶಿಕ ಅರಣ್ಯ ವಿಭಾಗ, ಸಿದ್ದಾಪುರ, ಅಮಾಸೆಬೈಲ್ ಮತ್ತು ನಗರ ವನ್ಯಜೀವಿ ವಿಭಾಗದ ಅರಣ್ಯಾಧಿಕಾರಿಗಳು ಹಾಗೂ ಶಂಕರನಾರಾಯಣ ವಲಯ ಅರಣ್ಯಾಧಿಕಾರಿಗಳು ಭಾಗವಹಿಸಿದ್ದರು. ಗುರುವಾರ ಮಧ್ಯಾಹ್ನ ಅರಣ್ಯಾಧಿಕಾರಿಗಳು ಆನೆಯ ಕತ್ತಿಗೆ ಅಳವಡಿಸಿದ್ದ ರೇಡಿಯೋ ಕಾಲರ್ ಬಳಸಿ ಅದನ್ನು ಟ್ರ್ಯಾಕ್ ಮಾಡಿದ್ದರು. ಪಶುವೈದ್ಯರು ಆನೆಗೆ ಅರಿವಳಿಕೆ ನೀಡಿದರು. ಆನೆ 8 ರಿಂದ 10 ನಿಮಿಷಗಳಲ್ಲಿ ಮಲಗುತ್ತದೆ ಎಂದು ನಿರೀಕ್ಷಿಸಲಾಗಿತ್ತಾದರೂ ಅದು ಹೆನ್ನಾಬೈಲಿನ ಊರಪಾಲು ಬಳಿ ಕುಸಿದು ಬೀಳುವ ಮೊದಲು ಸುಮಾರು 1.5 ಕಿಲೋಮೀಟರ್ ಅರಣ್ಯದ ಆಳಕ್ಕೆ ಸಾಗಿತ್ತು. ಸಾಕಾನೆಗಳು, ಮಾವುತರು, ಅರಣ್ಯಾಧಿಕಾರಿಗಳು ಮತ್ತು ಪಶುವೈದ್ಯರ ನೆರವಿನೊಂದಿಗೆ ಕೊನೆಗೂ ಕಾಡಾನೆಯನ್ನು ಹಿಡಿಯಲಾಯಿತು. ಈ ಆನೆಯನ್ನು ಹಿಂದೆ ಹಾಸನದಲ್ಲಿ ಹಿಡಿದು ಮತ್ತೆ ಕಾಡಿಗೆ ರೇಡಿಯೋ ಕಾಲರ್ ಅಳವಡಿಸಿ ಬಿಡಲಾಗಿತ್ತು. ಇದೀಗ ಮತ್ತೆ ಸಿಕ್ಕಿರುವುದರಿಂದ ಸಕ್ಕರೆಬೈಲಿನ ಆನೆ ಶಿಬಿರಕ್ಕೆ ಕೊಂಡೊಯ್ಯಲಾಗಿದೆ. 2 ದಿನಗಳಿಂದ 4 ETF ತಂಡಗಳು ಕಾರ್ಯಾಚರಣೆ ನಡೆಸಿದರೂ ಆನೆ ಸೆರೆ ಸಿಗದೆ ತಪ್ಪಿಸಿಕೊಂಡಿತ್ತು. ಕಾರ್ಯಾಚರಣೆಗೆ ಅಡ್ಡಿಯಾಗದಿರಲಿ ಎಂದು ಸಿದ್ದಾಪುರ ಪರಿಸರದಲ್ಲಿ ವಿದ್ಯುತ್ ಸಂಪರ್ಕವನ್ನು ತಾತ್ಕಾಲಿಕವಾಗಿ ಕಡಿತಗೊಳಿಸಲಾಗಿತ್ತು. ಅರಣ್ಯ ಇಲಾಖೆ ಸಿಬ್ಬಂದಿ ಆಟೋಗಳಲ್ಲಿ ಧ್ವನಿವರ್ಧಕಗಳನ್ನು ಕಟ್ಟಿಕೊಂಡು ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ದರು. ಸಿದ್ದಾಪುರ ಹೊಸಂಗಡಿ ರಾಜ್ಯ ಹೆದ್ದಾರಿಯನ್ನು ಮಧ್ಯಾಹ್ನ 3:30 ರಿಂದ ಸಂಜೆ 7:30 ಸಂಪೂರ್ಣ ಬಂದ್ ಮಾಡಲಾಗಿತ್ತು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತ ಘಟನೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು JDS ಮಾಡಿರುವ ಆರೋಪಕ್ಕೆ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಂಡಿದೆ ಎಂದು ವಿಜಯೇಂದ್ರ ಆರೋಪಿಸಿದ್ದರು. ಬೆಂಗಳೂರಿನಲ್ಲಿ ಶುಕ್ರವಾರ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತು ಬಿಜೆಪಿಯವರು ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಬಲಿಪಶು ಮಾಡಿದ್ದಾರೆ ಎಂಬ ಆರೋಪ ಮಾಡಿರುವ ಬಗ್ಗೆ ಮಾತನಾಡಿ, ಬಿಜೆಪಿ ರಾಜಕೀಯ ಮಾಡುತ್ತಿದೆ. ಈ ಪ್ರಕರಣದಲ್ಲಿ ನಾನು ರಾಜಕೀಯ ಮಾಡುವುದಿಲ್ಲ. ಮೇಲ್ನೋಟಕ್ಕೆ ಜವಾಬ್ದಾರಿ ನಿರ್ವಹಿಸಿಲ್ಲದವರ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಈ ಘಟನೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು JDS ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿತ್ತು. ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಹಾಗೂ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಆರೋಪಿಗಳಾಗಿದ್ದಾರೆ. ಹೀಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದ್ದರು. ಕಾಲ್ತುಳಿತ ಪ್ರಕರಣದಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ B ದಯಾನಂದರನ್ನ ಅಮಾನತು ಮಾಡಲಾಗಿದೆ. ಈ ಮೂಲಕ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಂಡಿದೆ ಎಂದು ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರದ ಹೆಸರಲ್ಲಿ ಕೋಟಿಗಟ್ಟಲೆ ರೂಪಾಯಿ ಮೋಸ ಮಾಡಿದ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಗಾಜಿಯಾಬಾದ್ನ ಆಶೀಶ್ ಸಿಂಗ್ ಮೋಸ ಮಾಡಿದ ವ್ಯಕ್ತಿ. ಈತ ರಾಮ ಮಂದಿರದ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ ಆರಂಭಿಸಿ ಮಂದಿರದ ಸೇವೆಯ ವಾಗ್ದಾನವನ್ನು ನೀಡಿ ಭಕ್ತರಿಂದ ಭಾರೀ ಪ್ರಮಾಣದ ಹಣವನ್ನು ಲಪಟಾಯಿಸಿದ್ದಾನೆ ಎಂದು ಆರೋಪಿಸಲಾಗಿದೆ. 10 ಕೋಟಿಗಿಂತಲೂ ಅಧಿಕ ರೂಪಾಯಿಯನ್ನು ಭಕ್ತರಿಂದ ವಸೂಲು ಮಾಡಿ ಈತ ಮೋಸ ಮಾಡಿದ್ದಾನೆ ಎಂದು ಹೇಳಲಾಗಿದೆ. ಕೇವಲ ರಾಮ ಮಂದಿರದ ಪ್ರಸಾದ ವಿತರಣೆಯ ಹೆಸರಲ್ಲೇ ಈತ 3,85 ಲಕ್ಷ ರೂಪಾಯಿಯನ್ನು ಕಬಳಿಸಿದ್ದಾನೆ. ರಾಮ ಮಂದಿರದ ಪ್ರಸಾದವನ್ನು ಮನೆಗೆ ತಲುಪಿಸುತ್ತೇನೆ ಎಂದು ವಾಗ್ದಾನ ಮಾಡಿ ಈತ ಮೋಸ ಮಾಡಿದ್ದಾನೆ. ಅಮೆರಿಕದಲ್ಲಿ ವಾಸಿಸುತ್ತಿದ್ದ ಈತ 2024ರಲ್ಲಿ ರಾಮ ಮಂದಿರ ಉದ್ಘಾಟನೆಗಿಂತ ವಾರಗಳ ಮೊದಲು ಇಂತಹದೊಂದು ವಂಚನೆಯ ತಂತ್ರವನ್ನು ಆರಂಭಿಸಿದ್ದಾನೆ. khadiorganic.com ಎಂಬ ಹೆಸರಿನ ನಕಲಿ ವೆಬ್ ಪೋರ್ಟಲ್ ಅನ್ನು ಆರಂಭಿಸಿದ ಈತ 2023 ಡಿಸೆಂಬರ್ 19 ರಿಂದ 2024 ಜನವರಿ 12 ನಡುವೆ 6,30 ಲಕ್ಷ ರೂಪಾಯಿಯನ್ನು ಭಕ್ತರಿಂದ ದೋಚಿದ್ದಾರೆ ಎಂದು ತಿಳಿದುಬಂದಿದೆ. ಪ್ರಸಾದ ಇತ್ಯಾದಿ ಸೇವೆಯನ್ನು ಕಳುಹಿಸಿಕೊಡುವುದಕ್ಕಾಗಿ ಭಾರತೀಯರಿಂದ 51 ರೂಪಾಯಿ ಮತ್ತು ವಿದೇಶಿಯರು 11 ಅಮೆರಿಕನ್ ಡಾಲರ್ನ ಈತ ವಸೂಲು ಮಾಡುತ್ತಿದ್ದ. ಅರ್ಫಾ ದಿನದಂದು ಮಕ್ಕಾದ ಮಸ್ಜಿದುಲ್ ಹರಾಮ್ ಮತ್ತು ಕಾಬಾ ಖಾಲಿ ಆಗಿರುವ ಅಪರೂಪದ ದೃಶ್ಯ ಬಿಡುಗಡೆಗೊಂಡಿದೆ. ಎಲ್ಲ ಹಾಜಿಗಳು ಅರ್ಫಾಕ್ಕೆ ತೆರಳುವುದರೊಂದಿಗೆ ಕಾಬಾದ ಸುತ್ತ ಜನರೇ ಇಲ್ಲದ ಅಪರೂಪದ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಇದನ್ನು ಸೂಚಿಸುವ ಚಿತ್ರಗಳು ಬಿಡುಗಡೆಗೊಂಡಿವೆ.
ಮಧ್ಯಾಹ್ನದ ನಮಾಜ್ಗಾಗಿ ಕಾಬಾಕ್ಕೆ ಕೆಲವು ಮಂದಿ ಮಾತ್ರ ತಲುಪಿದ್ದರು. ಸಾಮಾನ್ಯ ಉಡುಪು ಧರಿಸಿ ಬಂದವರಿಗೂ ಕಾಬಾದ ಹತ್ತಿರ ತೆರಳಲು ಅನುಮತಿ ನೀಡಲಾಯಿತು. ಈ ಮೊದಲು ಇಹ್ರಾಮ್ ಉಡುಪಿನಲ್ಲಿ ಇದ್ದವರಿಗೆ ಮಾತ್ರ ಕಾಬಾದ ಬಳಿಗೆ ತೆರಳಲು ಅವಕಾಶ ಇತ್ತು. ಸಾಮಾನ್ಯವಾಗಿ ಕಾಬಾ ಮತ್ತು ಹರಂ ಯಾವಾಗಲೂ ಜನರಿಂದ ಗಿಜಿಗುಟ್ಟುತ್ತಿರುತ್ತದೆ. ಕಾಬಾದ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತಾ ಕರ್ಮ ನಿರ್ವಹಿಸುವವರ ದಂಡು ಸದಾ ಇರುತ್ತದೆ. ಹರಂನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಪ್ರಾರ್ಥನೆ ನಮಾಜ್ನಲ್ಲಿ ನಿರತರಾಗಿರುತ್ತಾರೆ. ಆದರೆ ಹಜ್ನ ಹಿನ್ನೆಲೆಯಲ್ಲಿ ಕಠಿಣ ಭದ್ರತಾ ಕ್ರಮಗಳನ್ನು ಕೈಗೊಂಡಿರುವುದರಿಂದ ಜನರ ಸಂಖ್ಯೆ ವಿರಳವಾಗಿದೆ. ಯುದ್ಧ ಮತ್ತು ಹಸಿವಿನಿಂದ ಕಂಗಾಲಾಗಿರುವ ಫೆಲೆಸ್ತೀನಿಯರಿಗಾಗಿ ಪ್ರಾರ್ಥಿಸುತ್ತಾ ಅರಫಾದಲ್ಲಿ ಸೇರಿರುವ ಹಾಜಿಗಳು ಕಣ್ಣೀರಾಗಿದ್ದಾರೆ. ವಿಶೇಷವಾಗಿ ಖುತ್ಬಾ ನಿರ್ವಹಿಸಿದವರು ದುಃಖ ತಡೆಯಲಾಗದೆ ಗದ್ಗದಿತರಾಗಿದ್ದಾರೆ. ದುಃಖ ತಪ್ತ ಧ್ವನಿಯಲ್ಲಿ ಅವರು ಪ್ರಾರ್ಥಿಸಿದ್ದಾರೆ. ಇದೇ ವೇಳೆ ಸುಮಾರು 16 ಲಕ್ಷ ಹಾಜಿಗಳ ಸುರಕ್ಷೆಗಾಗಿ 1 ಲಕ್ಷಕ್ಕಿಂತಲೂ ಹೆಚ್ಚು ಭದ್ರತಾ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಮಕ್ಕಾದ ಮಸ್ಜಿದುಲ್ ಹರಾಮ್ನ ಇಮಾಮರಾದ ಡಾಕ್ಟರ್ ಸಾಲಿಹ್ ಬಿನ್ ಹುಮೈದ್ ಅವರ ದೀರ್ಘ ಪ್ರಾರ್ಥನೆಗೆ ಸೇರಿದ ಹಾಜಿಗಳು ದುಃಖ ತಪ್ತ ಹೃದಯದಿಂದ ಅಮೀನ್ ಹೇಳಿದರು. ದೊರೆ ಸಲ್ಮಾನ್ರಿಗೆ ಮತ್ತು ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರಿಗೆ ದೇವನು ಗೆಲುವನ್ನು ನೀಡಲಿ. ಇಸ್ಲಾಂ ಮತ್ತು ಮುಸ್ಲಿಮರಿಗೆ ಇವರು ನೀಡಿರುವ ಕೊಡುಗೆಗೆ ಮತ್ತು ಮುಂದೆ ನೀಡಲಿರುವ ಕೊಡುಗೆಗಳಿಗಾಗಿ ದೇವನು ಅವರಿಗೆ ಪ್ರತಿಫಲ ನೀಡಲಿ ಎಂದು ಇಮಾಮ್ ಪ್ರಾರ್ಥಿಸಿದ್ದಾರೆ. ಗಾಜಾದಲ್ಲಿ ಹಣ ಮತ್ತು ಆಯುಧವನ್ನು ನೀಡಿ ಕ್ರಿಮಿನಲ್ ತಂಡಗಳನ್ನು ರಚಿಸಿದೆ ಎಂಬ ಆಘಾತಕಾರಿ ಸಂಗತಿಯನ್ನು ಇಸ್ರೇಲ್ ಒಪ್ಪಿಕೊಂಡಿದೆ. ದಕ್ಷಿಣ ರಫಾವನ್ನು ಕೇಂದ್ರೀಕರಿಸಿ ಸಶಸ್ತ್ರ ಕ್ರಿಮಿನಲ್ ಗುಂಪುಗಳು ಸಕ್ರಿಯವಾಗಿದ್ದವು ಎಂದು ಇಸ್ರೇಲ್ನ ಮಾಜಿ ರಕ್ಷಣಾ ಸಚಿವ ಆವಿಗ್ದೋರ್ ಲೀಬರ್ ಮ್ಯಾನ್ ಬಹಿರಂಗಪಡಿಸಿದ್ದಾರೆ. ಈ ಕ್ರಿಮಿನಲ್ ಗುಂಪುಗಳಿಗೆ ಹಣ ಮತ್ತು ಆಯುಧವನ್ನು ಒದಗಿಸುವಂತೆ ಸ್ವತಃ ಪ್ರಧಾನಿ ನೇತನ್ಯಾಹು ಸೈನ್ಯಕ್ಕೆ ಆದೇಶಿಸಿದರು ಎಂದು ಲಿಬರ್ ಮ್ಯಾನ್ ಹೇಳಿದ್ದಾರೆ. ಐಸಿಸ್ ಭಯೋತ್ಪಾದಕ ಸಂಘಟನೆಯೊಂದಿಗೆ ಸಂಬಂಧ ಇರುವ ಯಾಸಿರ್ ಅಬು ಶಬಾಬ್ ಮೂಲಕ ಕ್ರಿಮಿನಲ್ ಗುಂಪುಗಳಿಗೆ ಆಯುಧಗಳನ್ನು ಮತ್ತು ಹಣವನ್ನು ರವಾನಿಸಲಾಗಿದೆ. ಇದೇ ವೇಳೆ ಹಮಾಸ್ ಅನ್ನು ದುರ್ಬಲಗೊಳಿಸುವುದಕ್ಕಾಗಿ ಮಾಡಲಾಗಿರುವ ಈ ತಂತ್ರವು ಭವಿಷ್ಯದಲ್ಲಿ ಇಸ್ರೇಲ್ಗೆ ತಿರುಗೇಟು ನೀಡಬಹುದು ಎಂಬ ಆತಂಕವನ್ನು ಕೂಡ ಲಿಬರ್ ಮ್ಯಾನ್ ವ್ಯಕ್ತಪಡಿಸಿದ್ದಾರೆ. ಯುದ್ಧವನ್ನು ಆರಂಭಿಸಿ 20 ತಿಂಗಳು ಕಳೆದರೂ ಹಮಾಸ್ನ ಪ್ರತಿರೋಧವನ್ನು ಎದುರಿಸಲು ಸಾಧ್ಯವಾಗದಿರುವುದೇ ಇಸ್ರೇಲ್ನ ಈ ನಡೆಗೆ ಕಾರಣ ಎಂದು ಹಮಾಸ್ ಪ್ರತಿಕ್ರಿಯಿಸಿದೆ. ಇದೇ ವೇಳೆ ಗಾಜಾದಲ್ಲಿ ಕದನ ವಿರಾಮ ಏರ್ಪಡಿಸಬೇಕು ಎಂದು ಆಗ್ರಹಿಸಿ ಭದ್ರತಾ ಮಂಡಳಿಯಲ್ಲಿ ಮಾಡಲಾದ ಪ್ರಸ್ತಾವನೆಯನ್ನು ಅಮೆರಿಕ ವಿಟೋ ಚಲಾಯಿಸಿ ವಿಫಲಗೊಳಿಸಿದೆ. ಭದ್ರತಾ ಮಂಡಳಿಯ 15 ರಾಷ್ಟ್ರಗಳ ಪೈಕಿ ಅಮೆರಿಕ ಒಂದನ್ನು ಬಿಟ್ಟು ಉಳಿದ 14 ರಾಷ್ಟ್ರಗಳು ಪ್ರಸ್ತಾವನೆಯ ಪರ ಮತ ಚಲಾಯಿಸಿವೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿದ ಉಗ್ರರ ಅಂತ್ಯಕ್ರಿಯೆಯ ನೇತೃತ್ವ ವಹಿಸಿದ್ದ ಹಫೀಜ್ ಅಬ್ದುಲ್ ರೌಫ್ ಭಯೋತ್ಪಾದಕನಲ್ಲ ಎಂದು ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಸಮರ್ಥಿಸಿಕೊಂಡಿದ್ದಾರೆ. ಭಯೋತ್ಪಾದನೆ ನಿಗ್ರಹಕ್ಕೆ ಈಗಲೂ ಪಾಕಿಸ್ತಾನ ಭಾರತಕ್ಕೆ ಸಹಕಾರ ನೀಡಲಿದೆ ಎಂದು ಬಿಲಾವಲ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಬಿಲಾವಲ್, ಅಂತ್ಯಕ್ರಿಯೆ ವೇಳೆಯಲ್ಲಿದ್ದ ರೌಫ್ ಫೋಟೋವನ್ನು ಭಾರತ ಸಾಕ್ಷ್ಯವನ್ನು ಬಳಸುತ್ತಿರುವುದನ್ನು ಉಲ್ಲೇಖಿಸಿದ ಭಾರತ ಸರ್ವಪಕ್ಷ ನಿಯೋಗ ಎಲ್ಲೆಡೆ ರೌಫ್ ಫೋಟೋವನ್ನು ತೋರಿಸಿ ಉಗ್ರ ಎಂದು ಹೇಳುತ್ತಿದೆ. ವಾಸ್ತವವಾಗಿ ಈತ ಭಯೋತ್ಪಾದಕನಲ್ಲ, ಜಾಗತಿಕ ಉಗ್ರನೆಂದು ಘೋಷಿಸಲ್ಪಟ್ಟ ವ್ಯಕ್ತಿಯಂತೆ ಈತನ ಹೆಸರು ಇದೆ ಎಂದು ಹೇಳಿದರು. ಸಾಕ್ಷ್ಯಾಧಾರಗಳ ಹೊರತಾಗಿಯೂ ರೌಫ್ ಉಗ್ರನಲ್ಲ, ಸ್ಥಳೀಯ ಧರ್ಮಗುರು, ಕುಟುಂಬ ಹೊಂದಿರುವ ವ್ಯಕ್ತಿ ಎಂದು ಬಿಲಾವಲ್ ಸಮರ್ಥಿಸಿಕೊಂಡರು. ಒಂದು ವೇಳೆ ಐಎಸ್ಐ ಹಾಗೂ ರಾ ಒಟ್ಟಿಗೆ ಕುಳಿತು ಚರ್ಚಿಸಿ ಕಾರ್ಯನಿರ್ವಹಿಸಿದರೆ ಉಭಯ ದೇಶಗಳಲ್ಲಿ ಭಯೋತ್ಪಾದನೆಯನ್ನು ತೊಡೆದು ಹಾಕಬಹುದು ಎಂದು ಸಲಹೆ ನೀಡಿದರು. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನು ಕೊಡ್ತೇವೆ. ಥ್ಯಾಂಕ್ ಯು.